ಜನಕ್ಕೆ ಸಂದೇಶ ಕೊಡಲಿಕ್ಕೆ ಹೊರಟರು. 53ರಲ್ಲಿ ಡೆಲ್ಲಿನಲ್ಲಿ ಕಮಲಾ ನೆಹರು ನಗರದಲ್ಲಿ ಒಂದು ಶಾಖೆ ಆಯಿತು. 54ಕ್ಕೆ ಹೃದಯ ಪುಷ್ಪ ದಾದಿಯವರು ಮೊಟ್ಟ ಮೊದಲು ಕರ್ನಾಟಕಕ್ಕೆ ಬಂದರು. ಆದರೆ ಅವರಿಗೆ ಕನ್ನಡ ಬರಲ್ಲ, ಇಂಗ್ಲೀಷು ಬರಲ್ಲ, ಬರೀ ಹಿಂದಿ ಅದು ಸಿಂಧಿ. ಅಂತಹ ಒಂದು ಚೇತನ ಕರ್ನಾಟಕಕ್ಕೆ ಬಂದರು. ಕರ್ನಾಟಕದಲ್ಲಿ ಮಡ್ರಾಸ್ನಲ್ಲಿ, ಕೇರಳದಲ್ಲಿ ಮತ್ತು ಆಂಧ್ರದಲ್ಲಿ 4 ಜಿಲ್ಲೆಗಳು, 4 ಸ್ಟೇಟ್ಗಳಲ್ಲಿ ಭಾಷೆ ಬರದೇ ಇರ್ತಕ್ಕಂಥ ಒಂದು ಮಾತೆ, ಪೂಜ್ಯ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಹೃದಯ ಪುಷ್ಪ ದಾದಿಯವರು 4 ಭಾಷೆ ಬರದೇ ಇದ್ದರೂ ಕೂಡ ಸೇವಾ ಕೇಂದ್ರ ತೆಗೆದರು ಅಂದರೆ ಅದು ಸಾಧಾರಣವಾಗಿರ್ತಕ್ಕಂಥ ವಿಚಾರ ಅಲ್ಲ. ಬೇರೆ ಎಲ್ಲರೂ ಕೂಡ ಅವ್ರವ್ರ ಭಾಷೆ ಬರ್ತಾಯಿತ್ತು, ಇಲ್ಲಿ ಯಾವುದೂ ಭಾಷೆ ಇರಲಿಲ್ಲ. ಆದರೂ ಅವ್ರ ವಿಶೇಷತೆ ತುಂಬ ಇದೆ. ಇವತ್ತು ಫಸ್ಟ್ ಅವರು ನೆನ್ನೆಲ್ಲ ನಿಮಗೆಲ್ಲ ಕೇಳಿದಿರ ಅವ್ರು ಹೇಗೆ ಬಂದರು, ಏನು ದಾದಿಯವರು ಬಾಬುರವರಿಗೆ ಹೇಗೆ ಚಿತ್ರ ಬರೆದು. ಈಗ ನಂಗೆ ಚಿತ್ರ ಎಲ್ಲ ಇದೆಯಲ್ಲ, ಅದು ಯಾವುದೂ ಇರಲಿಲ್ಲ. ಆಗೆಲ್ಲ ಬರೀ ಒಂದು ಮನುಷ್ಯನ ಚಿತ್ರ ಬರೆಯೋದು, ಹಣೆ ಮೇಲೆ ಒಂದು ಚುಕ್ಕಿ ಇಟ್ಬಿಟ್ರೆ ಮುಗೀತು ಅಷ್ಟೇ. ದಾದಿಯವರು ಅದರಲ್ಲೇ ಬಂದಿರೋದವರೆಲ್ಲ ಇವತ್ತು ಅವ್ರು ದಾದಿಯಾಗಿದ್ದಾರೆ. ನಮಗೆಲ್ಲ ಚಿತ್ರ ಇದೆ, ಒಳ್ಳೊಳ್ಳೆ ಕ್ಲಾಸ್ ಇದೆ, ಎಲ್ಲ ಇದೆ. ನಮ್ಮ ಪುರುಷಾರ್ಥ ಹೇಗೆ ನಾವು ನೋಡ್ಕೋಬೇಕಾಗಿದೆ. ಇವತ್ತು ಮುಂದುವರ್ಸೋಣ. ಉಸಿ ಗಡಿ ದಯಾಲು ಬಾಬಾ ಮೇರೆ ಸಾಥ್ ಚಲೆ, ಮೇರಿ ದುಃಖಿ ಮಾತಾ ಕೋ ಶಾಂತಿ ದೇನೆ. ಅವ್ರ ಮನೆಗೆ ಹೊರಟಲ್ಲ, ದುಃಖಿಯ ಇನ್ಸಾನ್ ಅಂತ ಹೇಳಿಬಿಟ್ಟು ಕೊನೆಗೆ ನಾನು ಶಾಂತ ಸ್ವರೂಪಿ ಆತ್ಮ, ಸುಖ ಸ್ವರೂಪಿ ಆತ್ಮ ಅಂತ ಮನೆಗೆ ಹೊರಟರು. ಬಾಬರು ಕೂಡ ಅವ್ರ ಜೊತೆಲೇ ಹೊರಟರು. मैं जब बाबा के पास आई थी तो मन ही मन में रोती हुई आई थी. अड़ता बंदे और अब हंसते हुए घर लौट रही थी. नगता नगता मने होता इधर. मेरी अवस्था आत्मस्थिति और हर्षमयी थी. आत्मस्थिति खुशी स्थिति. मुझे एक अलौकिक नशा सा था. मैंने घर में जाकर अपनी दुखी माता को भी ये ज्ञान वार्तालाप सुनाया. ಇದನ್ನೆಲ್ಲ ನಾನೇನೇನು ನಡೀತದೆ ಅದನ್ನೆಲ್ಲ ತಿಳಿಸ್ತೆ. मैंने माता जी से कहा आप रोती क्यों हो. माता ಕೇಳಿದೆ, ಯಾತಕ್ಕೆ ಕಳ್ತೀಯ. प्रकृति के बने शरीर तो नाशवान है ही. ಪ್ರಕೃತಿಯಿಂದ ಮಾಡಿದಂಥ ದೇಹ ನಾಶ ಆಗುತ್ತೆ. ಆತ್ಮ ತೋ ಅಜರ್ ಅಮರ್ ಅವಿನಾಶಿ. ಆಪ್ತೋ ಶಾಂತ ಸ್ವರೂಪ. ಎಷ್ಟು ಸುಲಭ ಆಗೈತೆ. ಆತ್ಮ ಅಜರ ಅಮರ ಅವಿನಾಶಿ, ನೀನು ಶಾಂತ ಸ್ವರೂಪಿ ಆತ್ಮ. ಮಾತಾಜಿ ಕೋ ಯೇ ಬಾತೆ ಬಹುತ್ ಹಿ ಅಚ್ಚಿ ಲಗಿ. ಎಷ್ಟು ದಿವಸ ಕೋರ್ಸ್ ಕೊಡಬೇಕು ಒಂದೇ ಲೈನ್ನಲ್ಲಿ. उसने मुझसे कहा कि तुम प्रतिदिन जाकर ज्ञान सुन आया करो और मुझे भी सुनाया करो. ಯಾಕೆಂದರೆ ಹೆಣ್ಮಕ್ಳು ಹೋಗೋಂಗಿಲ್ವಲ್ಲ, ಅದಕ್ಕೆ ಇವ್ರು ಹೇಳ್ತೀನಿ, ದಿನ ಜ್ಞಾನ ಕೇಳ್ಕೊಂಬಂದು ನಾನು ತಿಳಿಸು ಅಂತ. मैंने एक दिन बाबा से स्वयं ही अपनी लौकिक माता के दुख का समाचार सुनाया. ಬಾಬರಿಗೆ ಲೌಕಿಕ ತಾಯಿಯ ದುಃಖದ ಸಮಾಚಾರ ತಿಳಿಸ್ತೆ. बाबा ने कहा अच्छा मैं उनके पास अभी चलता हूँ. बाबा ಅವ್ರ ಜೊತೆಲಿ ಬಂದೇ ಬಿಡ್ತಾರೆ. बस उसी घड़ी दयालु बाबा मेरे साथ चले, मेरी दुखी माता को शांति देने. शांति ಕೊಡಲಿಕ್ಕೆ ಬಂದರು ದುಃಖಿ ಮಾತೆಗೆ. हम थोड़ी देर बाद घर पहुँचे. आहा, मेरी लौकिक माता बाबा को देखते हुए एक सेकंड में देहबान को भूल गई और विष्णु चतुर्भुज का दिव्य साक्षात्कार करने लगी. ಬಾಬು ನೋಡ್ತಿದ್ದಂಗೆ ಅವ್ರ ತಾಯಿಗೆ ದೇಹ ಮರ್ತೋಯ್ತು, ವಿಷ್ಣು ಸಾಕ್ಷಾತ್ಕಾರ ಆಗೋಯ್ತು. जब उनके मुख पर मानसिक शांति की रेखाएं उभर आई और वे हाथ जोड़े ध्यान निमग्न बैठिತು. ಅವರಿಗೆ ಸಾಕ್ಷಾತ್ಕಾರ ಆಗ್ತಾನೆ ಕೈ ಮುಕ್ಕೊಂಡು ನಿಂತುಬಿಟ್ರು, ಧ್ಯಾನದಲ್ಲಿ ಹೋಗ್ಬಿಟ್ರು. ध्यानावस्था से नीचे उतरने पर बाबा ने उन्हें ज्ञानामृत पिलाकर शीतल किया. बाबा अल्ले ज्ञान ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ರು. जब मैं और मेरी माँ सत्संग में जाने लगे तो हमारे सारे दुख दूर हो गए. सत्संग ಹೋಗ್ತಾ ಎಲ್ಲ ದುಃಖ ದೂರ ಆಗುತ್ತೆ.
मुझे देखकर मेरे पिताजी को बहुत खुशी हुई, ತಂದೆ ಖುಷಿ ಆಯಿತು. क्योंकि हर माँ बाप यही चाहते कि उनके बच्चे खुश रहे. मैंने पिताजी से कहा आप भी चलो दादा के पास. ಎಲ್ಲ ತಂದೆಗಳಿಗೂ ಆಸೆ ಇದೆ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ. ಹಾಗಾಗಿ ನಾನು ಹೇಳಿದೆ ಅವ್ರಿಗೆ ಬನ್ನಿ ನೀವು ಅಂತ. उन्होंने कहा तुम लोगों को देखकर ही मुझे खुशी हो रही है, मुझे ज्ञान मिला. फिर कहा वहाँ क्या जाना है. ನೀನು ಹೇಳೋದಿಲ್ಲ ಅಷ್ಟೇ ಅರ್ಥ ಆಗುತ್ತೆ ನನಗೆ, ಇನ್ನು ಅಲ್ಲಿಗೇನಕ್ಕೆ ಬರಬೇಕು. ಪಿತಾಜಿ ಮೇ ಅವರಲ್ಲೇನು ವಿಶೇಷತೆ ಇತ್ತು ನೋಡಿ. सिगरेट शराब पीने की एवं तामसिक अन्न आदि खाने के दुर्व्यसन थे. ಕುಡಿಯೋದು ಸಿಗರೇಟ್ ಎಲ್ಲ. इसलिए वे सत्संग में आने नहीं चाहते थे. ಅವ್ರದ್ದು ವಿದೇಶದ್ದು ಒಂದು ಬಾಟ್ಲ್ ಇರ್ತದೆ, ಒಂದು ರೂಮ್ನಲ್ಲಿ ತುಂಬ ತುಂಬಿದ್ರಂತೆ ಬೀರಿನಲ್ಲಿ. ಎಷ್ಟು ತುಂಬಿರ್ಬೋದು ಲೆಕ್ಕ ಹಾಕೊಳ್ಳಿ, ಎಷ್ಟು ಲಕ್ಷ ಕೋಟಿ ಇರ್ಬೋದು. ಅದಕ್ಕೆ ಅವ್ರು ಸತ್ಸಂಗ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಕುಚ್ ನ ಕುಚ್ ಬಹಾನಾ ಬನಾಕರ್ ಠಾಲ್ ದೇತೆ थे. ನೆಪ ಹೇಳ್ಬಿಟ್ಟು ತಪ್ಪಿಸ್ಕೊಳ್ತಾ ಇದ್ರು. एक दिन मैंने बाबा से कहा बाबा पिताजी ऐसे ऐसे कह देते हैं. ಆಗ ನಾನು ಹೇಳಿದೆ ಬಾಬಾ ಈ ರೀತಿ ಹೇಳ್ತಾರೆ ಅಂತ. ಬಾಬರಿಗೆಲ್ಲ ಹೇಳಿದೆ ನೋಡಿ ಈ ಥರ ಬನ್ನಿ ಅಂದ್ರೆ ಈ ಥರ ಹೇಳ್ತಾರೆ ಅಂತ. ಬಾಬಾನೇ ಕಹಾ ಅಚ್ಚಾ ಬಚ್ಚಿ ಉನ್ಕೋ ಮೇರಿ ಯಾದ್ ದೇನ. ಒಳ್ಳೇದು ಮಗು, ನಿನ್ನ ಸ್ವಲ್ಪ ನಾನು ನೆನಪು ಮಾಡಿಸು ಅಂತ ಹೇಳ್ತಾರೆ. ಏಕೆಂದರೆ ದಾದಾ ಲೇಖರಾಜ್ ಅಂತ ಅಂದರೆ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರು ಆವತ್ತಿಗೆ ನಾವು ಕೋಟಿ ನಾರಾಯಣ ಅವ್ರ ಬಗ್ಗೆ ಇಡೀ ಊರು ಗೌರವ ಇತ್ತು. ಹಾಗಾಗಿ ಅವ್ರು ಯಾರು ಕರೆದ್ರು ಇಲ್ಲ ಅಂತಿರಲಿಲ್ಲ. घर आकर मैंने पिताजी से कहा कि बाबा ने आपको याद किया है. ಮನೆಗೆ ಬಂದು ಹೇಳಿದೆ ಬಾಬಾ ನಿಮ್ಮನ್ನು ನೆನಪು ಮಾಡ್ತಿದ್ದಾರೆ ಅಂತ. ये बात सुनकर पिताजी एकदम स्तब्ध रह गए जैसे कि बिजली का ಶಾಕ್ लग गए. ಬಾಬಾ ಕರೆದ್ರು ಅಂತಿದ್ದಂಗೆ ಶಾಕ್ ಹೊಡೆದಂಗೆ ಆಗುತ್ತದೆ. उन्होंने कहा क्या बाबा ने मुझे याद किया, चलो अभी चलते ही बाबा से मिले. ಹಾಗಂತಿದ್ದಂಗೆ ಹೊರಟೆ ಬಿಡ್ತಾರೆ. जो पिताजी को लेकर मैं बाबा के पास गई. बाबा ने पिताजी से पूछा कि आप मंदिर जाते हो, ದೇವಸ್ಥಾನಕ್ಕೆ ಹೋಗ್ತೀಯಾ ಅಂತ ಕೇಳ್ತಾರೆ. पिताजी ने कहा हाँ रोज़ जाता हूँ, प्रतिनित्य होते. फिर बाबा ने पूछा मंदिर में देवता को भोग लगाते हो, ದೇವರಿಗೆ ಭೋಗ ಇಡ್ತೀಯಾ. पिताजी ने कहा हाँ दूध फल लगाता हूँ, हಣ್ಣು ಹಾಲು ಇಡ್ತೇನೆ. बाबा मुस्कुराए और कहा बच्चे मंदिर में ये जड़ मूर्ति को दूध फल आदि का भोग लगाते हो, लेकिन तुम्हारे इस देह रूपी चैतन्य मंदिर में आत्मा रूपी चैतन्य देवता बैठी है, उसको दूध फल भोग लगाने के बदले ದೇವಸ್ಥಾನದಲ್ಲಿ ಹೋದರೆ ಹಣ್ಣು ಹಾಲು ಕೊಡ್ತೀರಾ, ಇದು ನಿನ್ನ ಚೈತನ್ಯ ದೇವಸ್ಥಾನ, ನೀನೇನು ಕೊಡ್ತೀಯ. उसके बदले बीड़ी सिगरेट मांस मदिरा का भोग क्यों लगा रहे हो. ಈ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗೆ ಕುಡಿಯೋದನ್ನ ಯಾಕೆ ಮಿಡ್ ಮಾಡ್ತಿದೀಯಾ. ऐसा तामसिक भोग लगाकर चैतन्य मूर्ति और मंदिर को क्यों अपवित्र बना रहे हो. ತಾಮಸಿಕವಾಗಿರುತ್ತೆ ಅದನ್ನು ಕೊಟ್ಟು ಈ ದೇಹನ ಮತ್ತು ಮೂರ್ತಿನ ಯಾಕೆ ಅಪವಿತ್ರ ಮಾಡ್ತಿದೆಯಾ. बाबा की ये बातें सुनकर पिताजी में ज्ञानोदय हुआ और बाबा के पैरों को पकड़कर रोने लगे. कालिಗೆ ಬಿದ್ದುಬಿಟ್ಟು ಒಳಗೆ ಶುರು ಮಾಡ್ತಾರೆ. बाबा से हाथ जोड़कर कहने लगे बाबा मुझे क्षमा करो, मुझसे गलती हुई, दयमाಡಿ ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗೋಯ್ತು. बाबा ने कहा ठीक है, पास्ट इज पास्ट, अब क्वेश्चन अब करेक्शन करो, ಕಳೆದು ಕರೆಕ್ಷನ್ ಮಾಡ್ಕೊಳ್ಳಿ. पिताजी घर आकर अलमारी खोलकर ಇದು ಚೆನ್ನಾಗಿದೆ, ಬೀರು ತೆಗೆದು सिगरेट के सारे पैकेट एवं शराब की सारी बोतलों को घर से बाहर फेंकने लगे. ಮಾಡಿ ಮೇಲಿದ್ದು ಎಲ್ಲ ತೆಗೆದು ಮೇಲಿಂದ ಎಸೀತಾ ಇದ್ರೆ ಚರಂಡಿಗೆ. उनके बाई जोर जोर से चिल्लाने लगे कि भैया आप क्या कर रहे हो. ತಮ್ಮ ಕೇಳ್ತಾ ಇದ್ದಾನೆ, ಯಾತಕ್ಕಪ್ಪ ಹಿಂಗೆ ಹಾಕ್ತಿದೀಯಾ, ನನಗೆ ಕೊಟ್ಬಿಡು, ನಾನಾರ ಕೊಡ್ಕೊಂತೀನಿ ಅಂತ. इतनी महंगी विदेशी शराब क्यों बर्बाद कर रहे हो. ಎಷ್ಟು ಬೆಲೆ ಬಾಳ್ತಕ್ಕಂಥ ಶರಾಬನ್ನು ಯಾಕೆ ವೇಸ್ಟ್ ಮಾಡ್ತಾ ಇದೆಯಾ. आपको नहीं चाहिए तो मुझे दे दो, ನಿನಗೆ ಬೇಡ ನನಗೆ ಕೊಡು. पिताजी ने कहा नहीं, इन चीज़ों ने ही मुझे पापात्मा बनाया है, ಇವುಗಳು ನನ್ನನ್ನು ಪಾಪಾತ್ಮನ ಮಾಡಿದವೆ. इनको तुम्हें देकर और पापात्मा बनना नहीं चाहता. ನಿನಗೆ ಕೊಟ್ಟು ಮತ್ತಷ್ಟು ಪಾಪಾತ್ಮ ನನಗೆ ಇಂಟ್ರೆಸ್ಟ್ ಇಲ್ಲ.
उस दिन से पिताजी भी नियमित रूप से सत्संग में जाने लगे. ನಿಯಮಿತ ರೂಪದಲ್ಲಿ ಪ್ರತಿದಿನ ಸತ್ಸಂಗ. ಅದಕ್ಕೆ ಹೃದಯ ಪುಷ್ಪದಾದಿ ಹೇಳ್ತಿದ್ರು. ಅವ್ರು ಹೇಳಬೇಕಾದ್ರೆ ಎಷ್ಟೋ ಲಕ್ಷಾಂತರ ರೂಪಾಯಿ ಅಂತೆ, ಲಕ್ಷಾಂತರ ರೂಪಾಯಿ ಎಲ್ಲ ತೆಗೆದು ಚರಂಡಿಗೆ ಹಾಕ್ಬಿಟ್ರು. धीरे धीरे हमारा सारा परिवार ही बाबा का बन गया, इडी परिवार. मैं और मेरी छोटी बहन मोतिल चंद्रमणि यजमेन, इवर तंगी चंद्रमणि दादी और बर्तर. एक दिन मुझे एक बहन ने कहा बाजरी की रोटी बनाऊं. मैंने जो घर में कोई काम किया ही नहीं था, मैंने उससे कहा मुझे रोटी बनाना नहीं आता. ರೊಟ್ಟಿ ಮಾಡು ಅಂತಂದರು. ಇರೋದು ಮುಸ್ಕಿನ ಜೋಳದ್ದು, ನನಗೆ ಬರಲ್ಲ ಅಂತ ಹೇಳಿದೆ. ಮೇರೆ ಪೀಚೆ ಹಿ ಬಾಬಾ ಖಡೆ थे, ನನ್ನ ಹಿಂದ್ಗಡೆ ಬಾಬಾ ನಿಂತಿದ್ರು. बाबा ने मुस्कुराते हुए कहा बच्ची मनुष्य से देवता बनना आता है लेकिन रोटी बनाना नहीं आता. ಮನುಷ್ಯನ ದೇವತೆ ಆಗಲಿಕ್ಕೆ ಬರ್ತದೆ, ರೊಟ್ಟಿ ಮಾಡಕ್ಕೆ ಬರಲ್ಲ ಅಂತ ಕೇಳ್ತಾರೆ ಬಾಬರು. ನಾ ಕಹನ ಮಾನ, ನಾ ಅಂತ ಹೇಳಿದ್ರೆ ನಾಸ್ತಿಕ್ ಅಂತ ಹೇಳ್ತಾರೆ. करना ना भी आता हो लेकिन हाँ कहकर बाबा की श्रीमत का पालन करने से बाबा तुमको ये काम करने की कला और शक्ति ज़रूर है. ನೀನು ಬರೆದಿದ್ದು ಚಿಂತೆ ಇಲ್ಲ, ಹಾಂ ಅಂತ ಹೇಳು. ನಾ ಅಂದರೆ ನಾಸ್ತಿಕರು ಅಂತ ಹೇಳಿದ್ರೆ ಆಗ ಬಾಬಾ ನಿನಗೆ ಕಳಿಸ್ತಾರೆ ಮತ್ತು ನಿನಗೆ ಶಕ್ತಿನ ಕೊಡ್ತಾರೆ. भारत के विभिन्न विभाजन के बाद हम स्व कराची से सब कराची से अब आए. ಭಾರತ ಪ್ರತ್ಯೇಕ ಆಯ್ತಲ್ಲ, ಆಗ ಭಾರತಕ್ಕೆ ಬಂದು ಅಬು ಮೇ ಮೈ ಪಾನಿ ಗರಂ ಕರ್ನೆ ಕಿ ಸೇವಾ ಕರ್ತಿದ್ದೆ. ನೀರು ಬಿಸಿ ಮಾಡೋದು. ಈಗಲೂ ಜಾಗ ಇದೆ, ಈಗಲ್ಲಿ ಬೇರೆ ವ್ಯವಸ್ಥೆ ಮಾಡಿದರೆ. ಏಕ್ ಬಾರ್ ಸಿದ್ದಪುರ್ ಏಕ್ ಸಾಧು ಜ್ಞಾನ್ ಸಮझने ಆಯ. ಸಿದ್ದಪುರ ಅಂತ ಇದೆಯಲ್ಲ 40 ಕಿಲೋಮೀಟರ್ಲಿ ಒಬ್ಬ ಸಾಧು ಬರ್ತಾರೆ ಜ್ಞಾನಕ್ಕೆ. ಬಾಬಾ ने उसको ज्ञान और योग के बारे में बताने के लिए मुझे कहा. ನನಗೆ ಹೇಳಿದ್ರು ಅಂತ ಹೇಳ್ತಾರೆ ಬಾಬರು. 2-3 घंटे तक मैंने उसको आत्मा परमात्मा 3 लोग जाड़ और ಗೋಲೆ के बारे में समझे. आत्मा परमात्मा ಮತ್ತು ಚಕ್ರ ಇಷ್ಟನ್ನು ಕೂಡ ತಿಳಿಸ್ತೆ. उनको ज्ञान अच्छा लगा तो जाते समय उसने बाबा से कहा आप किसी को सिद्धपुर भेज दीजिए. ಆಗ ಬಾಬರು ಹೇಳಿದ್ರು, ಯಾರೊಬ್ಬರು ಸಿದ್ದಪುರಕ್ಕೆ ಕಳಿಸ್ಕೊಡಿ. मैं वहाँ सारी व्यवस्था करने आपको तार भेजी, ಎಲ್ಲ ವ್ಯವಸ್ಥೆ ಮಾಡಿ ನಿಮಗೆ ಟೆಲಿಗ್ರಾಮ್ ಕೊಡ್ತೀನಿ ಅಂತ. कुछ दिनों के बाद उस महात्मा ने बाबा को 2 बार 2 तार भेजे कि आप किसी को भेज दीजिए, सारा प्रबंध कर दिया. ಬಾಬರ್ಗೆ 2 ಸರಿ ಫೋನ್ ಮಾಡ್ತಾರೆ ಆ ಸಾಧುಗಳು, ಯಾರು ಕಳಿಸಿ ಎಲ್ಲ ರೆಡಿ ಮಾಡಿದ್ದೀನಿ ಅಂತ. बाबा ने मुझसे कहा कि बच्ची तुमने ही उसको ज्ञान समझाया है, तुम ही जाकर वहाँ सेवा करो. ಉದಯ ಪುಷ್ಪದಾದಿ ಕೇಳ್ತಾರೆ, ನೀನೇ ಜ್ಞಾನ ಕೊಟ್ಟಿದ್ದೇನೆ, ನೀನು ಹೋಗಿ ತಿಳಿಸು. ಮೈ ಅಬೂ ಸೆ ಸಿದ್ದಪುರ್ ಅಕೇಲಿಗಿ, ಒಬ್ಬರೇ ಹೊರಟಿದ್ದು. ಸಿದ್ದಪುರ್ ಮೇ ವೇ ಮಹಾತ್ಮಾಜಿ ಮುಜೆ ಏಕ್ ಮಂದಿರ್ ಮೇಲೆ ಗए, ಒಂದು ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೆ. वहाँ एक खाली कमरा था, उसमें बिठाकर चले गए और 3 दिन तक आए ही नहीं. ಕೂರಿಸ್ಬಿಟ್ಟು ಹೊರಟೋದು. 3 ದಿನ ಆದರೆ ಏನಂತ ಬರಲೇ ಇಲ್ಲ. बाबा के यज्ञ में 14 साल तक भट्टी में रहकर हम पुरानी दुनिया को बिल्कुल भूल गई थी. 14 ವರ್ಷ ತಪಸ್ ಮಾಡಿದ್ರಲ್ಲ, ಈ ಹಳೆ ಪ್ರಪಂಚ ಪೂರ್ಣ ಮರ್ತೋಗಿತ್ತು. ಅವರಿಗೆ ಮೊದಲು ₹1 ಎಂಟಾಣಿ 2 ಸೇಮ್ ಇರ್ತಿತ್ತು. ಅಂಕಿನೋ ಏನು ಗೊತ್ತಾಗ್ತಿರಲಿಲ್ಲ ಇವರಿಗೆ. ಎಂಟಾಣಿ ಕೊಡಬೇಕು ಅಂದರೆ ₹1 ಕೊಟ್ಬಿಡೋರು. ಅಷ್ಟು ಇನ್ನೋಸೆಂಟ್ ಅವರು, ಏನೂ ಗೊತ್ತಿಲ್ಲ. ಈ ಬೆಲ್ಲ ಇದು ಸಕ್ಕರೆ ಯಾವ ಥರ ಆಗ್ತದೆ, ಬೆಲ್ಲ ಯಾವ ಥರ ಆಗ್ತದೆ ಅಂದರೆ ಬಿಳಿ ಕಬ್ಬಿನಲ್ಲಿ ಸಕ್ಕರೆ ಆಗ್ತದೆ, ಕಪ್ಪು ಕಬ್ಬಲ್ಲಿ ಬೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಮುಗ್ಧತೆ, ಏನೂ ಗೊತ್ತಿಲ್ಲ ಅವರಿಗೆ. ಪಕ್ಕದ ಮನೆಗೆ ಹೆಂಗೆ ಮಕ್ಳು ಹೋಗು ಅಂತ ಹೇಳ್ತಿಲ್ಲ ಹಾಗೆ. ಬಾಬರ್ ಏನು ಮಾಡಿದ್ರು, ಇಂಥ ಕಡೆ ಇವತ್ತಾದ್ರೆ ಮ್ಯಾಪು ಮತ್ತು ನಾವತ್ತೇನಿಲ್ವಲ್ಲ, ಬಾಬರ್ ಕರೆದ್ರು, ಮಗು ಇಂಥ ಕಡೆ ಹೋಗಬೇಕು, ಒಂದು ಟಿಕೆಟ್ ತರಿಸ್ಬಿಡೋದು. ಟಿಕೆಟ್ ಕೊಟ್ಬಿಟ್ಟು ಒಂದು ಟ್ರಂಕ್ನಲ್ಲಿ ಸಾಮಾನು ತುಂಬಿಟ್ಟು ಹಚ್ಬಿಡೋರು. ಎಲ್ಲಿ ಹೋಗಬೇಕು, ಏನು ಕತೆ, ಊಟ ಏನು, ತಿಂಡಿ ಏನು, ನಮ್ಗೆ ಕೇಳೋರ ಏನಿಲ್ಲ ಅವ್ರಿಗೆ. ಆದರೆ ಅವ್ರಿಗೆ ಆ ಥರ ಅನ್ನಿಸ್ತಿಲ್ಲ, ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ, ಅಲ್ಲೇನೋ ಎಂತೂ ಇಲ್ಲ. ಅವ್ರು ಒಂದೇ ಒಂದು ಹೋಗ್ತಾಯಿದ್ದೀನಿ, ಬಾಬಾ ಇದೆ. ಅದೊಂದು ವಿಶೇಷ ನಿಶ್ಚಯ ಅವರಲ್ಲಿತ್ತು. 3 दिन और 3 रात बाबा की याद में ही बैठ रही उस कमरे में. ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ. 3 ದಿನ ಬಾಬಾ ನೆನಪಿನಲ್ಲಿ ಕೂಡ್ತಾರೆ.
इस बीच किसी ने आकर पीने के लिए पानी दिया, मैंने उसे पी लिया। यार नीर तनकोटು ಕುಡ್ದೆ ಅಂತ ಹೇಳಿದ। 3 दिन के बाद साधु ने आकर पूछा, आपने क्या खाया? 3 दिन ನಂತರ ಸಾಧುಗಳು ಬಂದು ಕೇಳ್ತಾರೆ, ಏನು ತಿಂದ್ರಿ? मैंने कहा योग का नाश्ता किया, योग का ही खाना खाया। ಯೋಗದ್ದೇ ನಾಷ್ಟ ಮಾಡಿದೆ, ಯೋಗದ್ದೇ ಊಟ ಮಾಡಿದೆ। ನಾವಾಗಿದ್ದರೆ ಲೇಟ್ ಆದರೆ ನಿಧಾನ ಯೋಚನೆ ಮಾಡಿ। वो स्थिति को समझ गया, ಅವ್ರ ಸ್ಥಿತಿ ಎಷ್ಟರ ಮಟ್ಟಿಗಿದೆ ಯೋಗ ಶಕ್ತಿ ಅಂತ ತಿಳ್ಕೊಂಬಿಟ್ಟ। तुरंत जाकर थोड़ा आटा ले आया, उसी से रोटी बनाकर खा ली। ಹಿಟ್ಟಂದ್ರು रोटी ಮಾಡ್ಕೊಂಡು ತಿಂದರು। इन तीनों दिनों में मुझे कोई भी संकल्प नहीं आया कि उस साधु ने ऐसा क्यों किया, बाबा ने मुझे यहाँ भेजकर ऐसा क्या क्यों किया। ಸಂಕಲ್ಪನೂ ಬರಲಿಲ್ಲ, ಆ ಮನುಷ್ಯ ಕರ್ಕೊಂಬಂದು 3 ಸಲ ಬಿಟ್ಬಿಟ್ನಲ್ಲ, ಬಾಬಾನಂತ ಕಳಿಸ್ಬಿಟ್ರಲ್ಲ, ಅವ್ರಿಗೆ ನಿಶ್ಚಯ ಅನ್ನೋದು ಎಷ್ಟಿತ್ತು ಅನ್ನೋದು। मैं तो बाबा की यात्रा में मस्त थी कि बाबा मेरे साथ है, जो भी करना है उसी को करना है। बाबा ने मुझे यहाँ भेजा है तो मेरी रक्षा करना उसकी ही जिम्मेवारी है। ಏನು ಗೊತ್ತಾಗುತ್ತೆ, ನಾನು ಕಳಿಸಿರೋದು ಅವರು, ರಕ್ಷಣೆ ಮಾಡ್ತಕ್ಕಂಥವ್ರು, ಎಷ್ಟು ಭಾವನೆ। उसी दिन मेहमानों में एक युगल को साक्षात्कार हुआ था। अब युगल साक्षात्कार करते, उस साक्षात्कार में बाबा ने उनको कहा कि सिद्धपुर में मेरी बच्ची आई हुई है। बाबर साक्षात्कार, सिद्धपुर ನನ್ನ ಮಗು ಬಂದಿದೆ, उसके पास जाओ, उससे तुमको मेरा सत्य परिचय मिलेगा। होगा हर परिचय पर तगो ಅಂತ ಹೇಳ್ತಾರೆ। साक्षात्कार में उनको बाबा ने एक मंदिर भी दिखाया था। ಎಲ್ಲಿದ್ದಾರೆ ಅಂತ ದೇವಸ್ಥಾನ ತೋರಿಸಿದ್ರು। वे सीधे मंदिर आए और कहने लगे कि कल हमें आपका साक्षात्कार हुआ है। ನೆನ್ನೆ ನಿಮ್ಮ ಸಾಕ್ಷಾತ್ಕಾರ ಆಯಿತು ಅಂತ ಬಂದವರು ಹೇಳ್ತಾರೆ ಯುಗಲ್। आप हमारे साथ चलिए, मेहसाना में आपका सारा प्रबंध करेंगे। ಸಿದ್ದಪ್ಪದಿಂದ मेहसाना ಹೊರಟರು, ಅಲ್ಲಿ ನಿಮಗೆಲ್ಲ ವ್ಯವಸ್ಥೆ ಮಾಡಿ। मैंने कहा आपके पास आने के लिए मुझे बाबा से छुट्टी लेनी पड़ेगी। हंगे बरोंगिಲ್ಲ, बाबा परमिशन तಗೊಳ್ಳಿ। छुट्टी मिली तो मैं आऊँगा। बाबा को मैंने पत्र लिखा तो बाबा ने कहा बच्ची जरूर जाओ। बाबा पत्र कಳಿಸಿದ್ರು, ಹೋಗು ಅಂತ ಹೇಳಿ। उन दोनों के साथ मैं मेहसाना गई। मेहसाना में बहुत बड़ा मकान मिला। उस बाई ने खाने की सब चीज़ों को व्यवस्था की। मेहसाನಕ್ಕೆ ಹೋದೆ, ಒಳ್ಳೆ ಮನೆ ಸಿಕ್ತು, ಅಣ್ಣವರು ಎಲ್ಲ ವ್ಯವಸ್ಥೆ, ಊಟಕ್ಕೆ ವ್ಯವಸ್ಥೆ ಮಾಡಿದ್ರು। वो बाई राशन अफसर था, फूड अफसर ಅವರು। इस प्रकार मेहसाना में बाबा की सेवा शुरू हुई। बाबर सेवे आरंभ आई। कुछ दिनों के बाद बाबा का तार आया कि तुम्हारे लौकिक पिताजी की तबीयत बहुत खराब है, तुम पूना जाओ। लेकिन यहाँ बाबा के नए नए बच्चे आ रहे थे। ಇಲ್ಲಿ ಹೊಸ ಮಕ್ಕಳು ಬರ್ತಾಯಿದ್ರೆ, ಅವ್ರ ತಂದೆಗೆ ಬೇರೆ ಹುಷಾರಿಲ್ಲ। ಬಾಬಾ ಹೇಳ್ತಾರೆ ಇನ್ನು ಪೂನಾಕ್ಕೆ ಹೋಗು। उन्हें छोड़कर कैसे जाए, ಇಷ್ಟು ಹೊಸ ಬರ್ತಾರೆ ಬಿಟ್ಟು ಹೆಂಗೆ ಹೋಗೋದು? ये समझ में नहीं आ रहा था, ಇದು ಅರ್ಥ ಆಗ್ತಿಲ್ಲ ನನಗೆ। मैंने बाबा को तार भेजा कि बाबा मैं पूना नहीं जा सकती, यहाँ सेवा है। बाबा ನನಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಸೇವೆ ಇದೆ। फिर बाबा ने ऑलराउंडर दादी गुलजार दादी जी की माता जी को भेजा। ऑलराउंडर दादी कಳಿಸ್ಕೊಡ್ತಾರೆ। मैं पूना गई लौकिक पिताजी को देखने, तब तक वे ठीक हो गए थे। कुछ दिन रहकर मैं अब आ गई। ನಂತರ ಪೂನಾಕ್ಕೆ ಹೋದೆ, ನಮ್ಮ ತಂದೆ ನೋಡಿಕೊಂಡು ಮತ್ತೆ ವಾಪಸ್ ಬಂದೆ। इसके बाद अजमेर से निमंत्रण आया तो बाबा ने मुझे वहाँ भेजा। अजमेर कಳಿಸ್ಕೊಡ್ತಾರೆ। वहाँ भी कुछ समय तक सेवा में रही। उसके बाद बाबा का तार मिला, तुम दिल्ली जाओ। ಸ್ವಲ್ಪ ಸರ್ವಿಸ್ ಆಯಿತು, ದಿಲ್ಲಿಗೆ ಹೋಗು ಅಂತ ಹೇಳಿ। अजमेर से कमला नगर दिल्ली गई। कमला नगर फस्टು सेवा केंद्रದು। कुछ दिनों के बाद बाबा का एक तार और आया कि मद्रास जाओ। ಅಲ್ಲಿಂದ ಮದ್ರಾಸ್। ಬೇರೆಯವರಾದರೆ ಇಷ್ಟು ಬೇಗ ನಮ್ಗೆ ಹೆಂಗೆ ಹೋಗೋಕ್ಕಾಗತ್ತೆ, ಈಗಿನೂ ಸೆಟ್ ಆಗಿಲ್ಲ, ಅವೆಲ್ಲ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡು, ಇಲ್ಲ, बाबा टेलीग्राम कोट वार्ता है। वहाँ गई, फिर बाबा ने तार भेजा कि अब आओ। मद्रास को दे मत बाबा टेलीग्राम मत बा वापस।
मैं वापस आ गई, वापस बन बैठे। इस प्रकार बाबा ने मुझे मध्य भारत, उत्तर भारत, दक्षिण भारत में सेवा के लिए भेजकर सेवा का ಪ್ರಶಿಕ್ಷಣ ಇದೆ. ಉತ್ತರ ಭಾರತ, ಮಧ್ಯ ಭಾರತ ಎಲ್ಲ ಕಳಿಸಿ, ದಕ್ಷಿಣ ಭಾರತ ಕಳಿಸಿ ನನಗೆ ಸೇವೆಗೆ ಟ್ರೈನಿಂಗ್ ಕೊಟ್ಟರು. एक दिन मैं पहाड़ी पर बैठी बाबा की याद में मगन थी. बाबा ने अपने मग्नागिद्ದೆ. इसी बीच मुझे अशरीरी वाणी सुनाई पड़ी कि जाओ सेवा के लिए निकलो. ಆಗ ಅನ್ನಿಸ್ತಂತೆ ಯಾರೋ ಅಶರೀರವಾಣಿ ಆಗ್ತಾಯಿದೆ, ನಡಿ ಸೇವೆ ಮಾಡೋಕ್ಕೆ. योग से उठकर यहाँ वहाँ देखा तो कोई दिखाई नहीं पड़ा. योग दिन में लिखे आ कड़े नोड़े यारो काणलिಲ್ಲ. दूसरे दिन भी जब मैं योग में बैठी थी तो वही आवाज़ सुनाई पड़ी कि जाओ सेवा पर जाओ. ಯೋಗ ಮಾಡ್ತಿದ್ದಿಲ್ಲ, ನಡಿ ಸೇವೆಗೆ ಅಂತ ಮತ್ತು ಅಶರೀರವಾಣಿ ಇದೆ. फिर एक दिन बाबा ने मुझे कमरे में बुलाया और कहा बच्ची जाओ सेवा के लिए निकलो. ನಂತರ ಬಾಬರು ಹೇಳಿದ್ರು ನಡಿ ಸೇವೆ ಮಾಡೋದಕ್ಕೆ ಅಂತ. दक्षिण भारत में मेरे लाखों भक्त थे, उनको परिचय दो, मेरा परिचय दो. दक्षिण ಭಾರತದಲ್ಲಿ ಲಕ್ಷಾಂತರ ಮಕ್ಕಳು ನನ್ನ ಪರಿಚಯ ಕೊಡು. वहाँ मेरे बोले बच्चे ही जाकर उनकी सेवा कर. मुग्ध मಕ್ಕಳಿಗೆ ಸೇವೆ ಮಾಡಿ. ಬಾಬಾ ನಮ್ಮನ್ನು ಮುಗ್ಧ ಮಕ್ಕಳು ಅಂತ ಹೇಳ್ತಾರೆ. ठीक उन्हीं दिनों बेंगलुरु में मेरी लौकिक बड़ी बहन लक्ष्मी अबू आई. ನನ್ನ ದೊಡ್ಡ ಸಹೋದರಿ ಒಬ್ಬರು, ಅವರು ಬೆಂಗಳೂರಿನಲ್ಲಿದ್ದರು, ಅಬ್ಬುಗೆ ಬಂದರು. उस समय मेरे माँ बाप मधुवन में ही थे. ಆಗ ಮಧುವನದಲ್ಲಿ ನಮ್ಮ ತಂತ ಇದ್ದರು. वो उसने मिलने के लिए आई थी. ಅವ್ರ ತಂತಾಗ ನೋಡಕ್ಕೆ ಬಂದಿದ್ದರು. मधुवन के वातावरण ने उस पर बहुत प्रभाव डाला. वो वापस बेंगलुरु जाने के लिए तैयार हो नहीं थी. मधुवन प्रभाव ತುಂಬ ಹಿಡಿಸ್ತಲ್ಲ, ಅವ್ರಿಗೆ ಮಧುವನಕ್ಕೆ ಹೋಗಿ ಇಂಟ್ರೆಸ್ಟ್ ಬರಲಿಲ್ಲ. बाबा ने मुझे कहा बच्ची जाओ इसको बेंगलुरु छोड़कर आओ. उदय पुष्पदादिಗೆ ಹೇಳ್ತಾರೆ, ಇವನು ಬಿಟ್ಬಿಟ್ಟು ಬಾ ಬೆಂಗಳೂರಿಗೆ ಅಂತ. मुझे मधुवन छोड़कर जाने की इच्छा नहीं थी, लेकिन दूसरी तरफ बाबा की आज्ञा थी. ನನಗೆ ಹೋಗಿ ಇಂಟ್ರೆಸ್ಟ್ ಇಲ್ಲ, ಆದರೆ ಬಾಬರ ಆಜ್ಞೆ ಇದೆ, ಬಿಟ್ಟು ಬಾ ಅಂತ. बाबा ने कहा बच्ची मैं तुम्हारे साथ हूँ, तुम बाबा की याद में ड्यूटी बजाओ और बाकी मदद करना बाबा की ड्यूटी. बाबा ನಿನ್ನ ಜೊತೆಲಿದ್ದಾರೆ, ನೀನು ಡ್ಯೂಟಿ ಮಾಡೋದು ನಿನ್ನ ಕರ್ತವ್ಯ. ಬಾಬಾ ನಿನ್ನ ಸಹಕಾರ ಕೊಡ್ತಾರೆ. मुंबई तक की टिकट के लिए मेरे हाथ में 5 रुपये दिए गए. टिकट ಎಷ್ಟು? 5 ರೂಪಾಯಿ ಕೊಟ್ಟರು. मैं मुंबई में उतर गई. मुंबई के राम पंचवानी में ने सिंधी धर्मशाला में 3 दिन के प्रवचन का प्रबंध किया था. ಅಲ್ಲಿ ಸಿಂಧಿ ಇದ್ದಿತ್ತು, ಅಲ್ಲಿ 3 ದಿವಸ ಪ್ರವಚನ ಇತ್ತು. वहाँ की सेवा के बाद मैं बड़ी बहन के साथ बेंगलुरु गई. ಅಕ್ಕನ ಜೊತೆಲಿ ಬೆಂಗಳೂರು ಬರ್ತಾರೆ. जब बेंगलुरु पहुंची तब मेरे पास यज्ञ से मिले हुए 5 रुपये ही थे. 5 ರೂಪಾಯಿ ಮಾತ್ರ ಉಳಿದಿತ್ತು ಬೆಂಗಳೂರಿಗೆ ಬಂದರೂ ಕೂಡ. जब हम ट्रेन से उतरकर बाहर आए तो सबसे पहले हमारा स्वागत किया एक तांगे वाले ने. ನಾನು ಯಾವಾಗ ಇಳಿತಿದ್ದಂಗೆ ಒಬ್ಬ ಜೆಟ್ಗಾ ಗಾಡಿ ನನ್ನ ಸ್ವಾಗತ ಮಾಡ್ದ. ये घटना 1954 की है. बड़ी बहन के साथ मैं उसके घर पर गई. 54ನೇ ಇಸ್ವಿದು ನಾನು ಅಕ್ಕನ ಜೊತೆಲಿ ಮನೆಗೆ ಹೋದೆ. बड़ी बहन भले ही ज्ञान में नहीं थी, लेकिन उसने मुझे हर तरफ से सहयोग दिया. ಅವರೇನು ಜ್ಞಾನದಲ್ಲಿಲ್ಲ, ಅದು ಸಾಕಾರ ಕೊಟ್ಟೆ ಎಲ್ಲ ರೀತಿಯಲ್ಲಿ. सुबह 2 रोटी बनाकर उन पर चीनी डालकर खाकर घर के सामने एक बगीचा था, उसमें जाकर शाम तक बैठे रहती. 2 ರೊಟ್ಟಿ ಮಾಡೋದು, ಒಂಚೂರು ಸಕ್ಕರೆ ಹಾಕ್ಕೊಳ್ಳೋದು, ತಿಂದುಬಿಡೋದು. ಸಂಜೆ ತನಕ ಮುಂದ್ಗಡೆ ಒಂದು ಗಾರ್ಡನ್ ಇತ್ತು, ಕೂತು ಯೋಗ ಮಾಡ್ತಿದ್ದೆ. बाबा को याद करती थी और बाबा के महावाक्य पढ़ती थी. मेरी बड़ी बहन अपने पहचान वालों और आसपास वालों के पास मुझे ले जाकर ज्ञान दिलाने में सहायता करती थी. ನನ್ನ ಸಹೋದರಿ ಏನು ಮಾಡಿದ್ರು, ಅಕ್ಕಪಕ್ಕದವ್ರಿಗೆಲ್ಲ ಪರಿಚಯ ಮಾಡಿಸಿ ಕರ್ಕೊಂಡೋಗಿ ಸೇವೆ ಮಾಡಿಸ್ತಾ ಹೋದರು. देवात्माओं को ढूंढने के इस अभियान में सबसे पहले मिली 3 माताएं. ಇದು ದೇವಾತ್ಮ ಹುಡ್ಕೋದಕ್ಕೆ ಹೊರಟಿದಾರಲ್ಲ, 3 ಜನ ಮಾತೆಗಳು ಸಿಗ್ತಾರೆ. सुंदरी माता, राधा और लक्ष्मणा 3 ಜನ. सुंदरी माता जो बाद में बेंगलुरु सिटी सेंटर पर रही. सिटी सेंटर सुंदरी माता और राधा माता पति वियोग के दुख से पीड़ित थी. ज्ञान पाने के बाद दोनों दुख से मुक्त हो गए. ज्ञान पಡ್ಕೊಂಡ್ಮೇಲೆ पति ಕಳ್ಕೊಂಡು ಮುಕ್ತರಾಗ್ಬಿಟ್ರು ದುಃಖದಿಂದ. राधा माता को जब मैं आत्मा का पाठ दे रही थी तो उसके बाजू में बैठी थी एक माता जिसका नाम था लक्ष्मणा.
मद्रास की रोजी बहन की माँ, रोजी बहन तो मध्यस्थ इದ್ರು ಅವ್ರ ತಾಯಿ. आत्मा का ज्ञान सुनते सुनते वो भी ध्यानावश में चली गई. आत्मज्ञान ಕೇಳ್ತಾ ಕೇಳ್ತಾ ध्यानದಲ್ಲಿ ಹೊರಟೋಗ್ಬಿಟ್ರು. इस तरह बेंगलुरु में बाबा की सेवा शुरू हुई. आखिर बेंगलुरु कैंट में 18 रुपये के किराए पर एक मकान लिया गया. 18 ರೂಪಾಯಿಗೆ ಒಂದು ಬಾಡಿಗೆ ಮನೆ ತಗೊಂಡ್ರು ಕ್ಯಾಂಟ್ನಲ್ಲಿ. एक ही कमरा था ऊपर की मंजिल पर, ಒಂದೇ ಒಂದು ರೂಮ್ ಮೇಲ್ಗಡೆ माड़ी मेले. कई माताओं को साक्षात्कार होते थे, वे ढूंढते ढूंढते हमारे पास आती थी और आटा सब्जियाँ फल आदि दे जाती थी. ಮಾತೆಯರಿಗೆ ಸಾಕ್ಷಾತ್ಕಾರ ಬರ್ತಾ ಇದ್ರು ಜ್ಞಾನ ಕೇಳಲಿಕ್ಕೆ. ಅವ್ರು ಬರ್ತಾ ಬರೀ ಕೈನಲ್ಲಿ ಬರ್ತಿರಲಿಲ್ಲ, ಮಾತೇ ಇಲ್ವಾ, ಹಿಟ್ಟು ತರಕಾರಿ ಎಲ್ಲ ತರ್ತಾಯಿದ್ರು. मैं उनको बाबा का परिचय देती थी, बाबा का परिचय ಕೊಡ್ತಾ ಇದ್ದೆ. इस प्रकार वहाँ बाबा के बच्चों की संख्या बढ़ती गई. ಈ ರೀತಿ ಬಾಬರ್ ಸಂಖ್ಯೆ ಮಕ್ಕಳ ಸಂಖ್ಯೆ ಹೆಚ್ಚಾಯಿತು. ज़्यादातर माताएं ही क्लास में आती थी. माताएं ಜಾಸ್ತಿ ಬರ್ತಾಯಿದ್ರು. बेंगलुरु में विशेषते माताओं को पता पड़ा कि ये मकान किराए पर है और उनको ये भी पता पड़ा कि मेरे पास पैसे नहीं, तो वे आपस में मिलकर हर महीने 1-1 रुपये देने लगे. ಗೊತ್ತಾಗುತ್ತೆ ಇವ್ರ ಹತ್ರ ಹಣ ಇಲ್ಲ, ಬರ್ತಾ ಬರ್ತಾ ಸಂಖ್ಯೆ ಜಾಸ್ತಿ ಆಯಿತು. ಅದಕ್ಕೋಸ್ಕರವಾಗಿ ಇವರು ದುಡ್ಡಿಲ್ವಲ್ಲ, ಅದಕ್ಕೇನು ಮಾಡೋದು, ಇವರೆಲ್ಲರೂ ಸೇರ್ಕೊಂಡು 1 ರೂಪಾಯಿ ಸೇರಿ ಬಾಡಿಗೆ ಕೊಡ್ತಾಯಿದ್ರು. धीरे धीरे बाबा की सेवा बढ़ने लगी. बाबर से वृद्धि आई तो बाबा के बच्चे आने लगे. जब कमरा सेवा के लिए छोटा पड़ने लगा तो बड़ा कमरा लिया गया. मतलब ಚಿಕ್ಕ ರೂಮ್ ಇತ್ತು, ದೊಡ್ಡ ತಗೊಂಡ್ರು. फिर उससे भी बड़ा मकान दिया, ಅದಕ್ಕಿಂತ ದೊಡ್ಡ ಮನೆ ಆಯಿತು. सन 1964 की बात है. 1964 विचार. मधुवन से तार आया कि मातेश्वरी जी बेंगलुरु आ रही है. मातेश्वरी मम्मारವರು ಬೆಂಗಳೂರು ಬರ್ತಾ ಇದೆ ಅಂತ ಟೆಲಿಗ್ರಾಮ್ ಬಂತು. ये मम्मा का बेंगलुरु में दूसरा आगमन था. मम्मा आई, ಎರಡನೇ ಸರಿ मम्मा ಬರ್ತಿದ್ರಂತೆ. मम्मा ಬಂದರು. मम्मा के आने के समाचार अनेक समाचार पत्रों में चित्र सहित प्रकाशित हुई. ಪೇಪರ್ನಲ್ಲಿ ಪ್ರಿಂಟ್ ಆಗೋಯ್ತು, ಬರ್ತಾಯಿದ್ರಿ ಅದನ್ನು. ಅವಾಗೆಲ್ಲ ನಾವು ಪೇಪರ್ಗೆ ಹೋಗಬೇಕು ಅಂತ ಅಂದರೆ ಇಲ್ಲೊಂದು ಅಲ್ಲೊಂದು 4-5 ಪೇಪರ್ ಇತ್ತು ಅಷ್ಟೇ. ಸುಮಾರು 30-40 ವರ್ಷದಿಂದ ನಾವು ಮ್ಯಾಟ್ರ್ ಬರ್ಕೊಂಡು ತೊಗೊಂಡೋಗ್ಬೇಕು, ಅವ್ರ ಹತ್ರಕ್ಕೆ ತೊಗೊಂಡೋಗಿ ಕೊಡಬೇಕು. ನಾವು 10 ಲೈನ್ ಬರ್ಕೊಟ್ರೆ ಈಗ 1-2 ಲೈನ್ ಆಗ್ತಾಯಿದ್ರು, ಆಗ್ತಾನೇ ಇರಲಿಲ್ಲ. ಈಗ ಅವರೇ ಓಡಿ ಬರ್ತಾರೆ. मम्मा के दर्शन के लिए जनसागर ही उमड़ पड़ा था. मम्मारो दर्शन के जनसागर बन. मम्मा के स्वागत में बेंगलुरु विधानसभा के पास सहस्रों लोग बैंड बजे के साथ जम गए थे. 1000 जन ಸೇರಿದಂತೆ मम्मा और दर्शन के. मम्मा का स्वागत करने के लिए कर्नाटक सरकार के उस समय के स्वास्थ्य मंत्री भी आए थे. आरोग्य मंत्री, हेल्थ मिनिस्टर बने. उनको मम्मा ने ही कल्पवृक्ष और त्रिमूर्ति के चित्र का विवरण दिया था. कल्पवृक्ष ಮತ್ತು ಚಿತ್ರ मम्मा त्रिमूर्ति चित्र विवरण ಕೊಟ್ಟರು. उस समय विद्यादेवी माँ सरस्वती बेंगलुरु में 3 माह रही. 3 ತಿಂಗಳು ಬೆಂಗಳೂರಿನಲ್ಲಿದ್ದರು. वो कर्नाटक का बड़ा सौभाग्य था कि स्वरदेवी, सरस्वती, कलादेवी, शारदे, जानवीणा वादिनी माँ भारती ने 3 महीने तक वहाँ ज्ञानवीणा बजाई और योग तपस्या की. ಮಮ್ಮರವ್ರ ವಿಶೇಷತೆ ನೋಡಿ ಎಷ್ಟೊಂದಿದೆ. ಅದಕ್ಕೆ ನನ್ನ ಮೊದಲೇ ಸರಿ ವಿಶೇಷತೆ ಎಷ್ಟು ಸಾಧ್ಯ ಅಷ್ಟು ಬರ್ಕೊಳ್ಳಿ, ಸೋಮಾನಗಳು ಬರ್ಕೊಳ್ಳಿ, ನೆನಪು ಮಾಡ್ಕೊಳ್ಳಿ, ಸ್ಮೃತಿ ಮಾಡ್ಕೊಳ್ಳಿ. ಒಂದೊಂದು ಸ್ಮೃತಿಯನ್ನು ಒಂದೊಂದು ಸೋಮಾನವನ್ನು ಪದೇ ಪದೇ ವಿಚಾರ ಮಾಡಿ ಚಿಂತನೆ ಮಾಡಿ ಅದ್ರ ಸ್ಥಿರಾಗ್ತವೆ. ಒಂದೇ ಒಂದು ಗುಣ, ಒಂದೇ ಒಂದು ಸಂಬಂಧ ಇಡೀ ದಿನ ಅನುಭವ ಮಾಡಿ ಎಷ್ಟು ಚೆನ್ನಾಗಿರ್ತದೆ. ಮೊದಲನೇ ಸಹ ಶಾಂತಿದಿತ್ತು, ತುಂಬ ಚೆನ್ನಾಗಿರುತ್ತೆ. ಮಾತ್ರ ಒಂದೇ ದಿನ ಒಂದು ದಿನಕ್ಕೆ ಒಂದೇ ಗುಣ, ಒಂದೇ ಸಂಬಂಧ ಎಷ್ಟು ನಿಮಗೆ ಅನುಭವ ಮಾಡುತ್ತೆ ಅಂತಂದರೆ ಎಲ್ಲ ಬಂಧನಗಳನ್ನು ಬಿಡಿಸ್ಬಿಡುತ್ತದೆ. ಭಾಳಷ್ಟು ಅನುಭವ ಮಾಡಿಸುತ್ತೆ. ಇವತ್ತು ಪವಿತ್ರತೆ ಇತ್ತು, ಇವತ್ತು ಚೆನ್ನಾಗಿತ್ತು. ಇವತ್ತು ನಾಳೆ ಶಕ್ತಿ ಬಗ್ಗೆ ಇದೆ. ಬೆಳಿಗ್ಗಿನ ಸಂತಕ ಬರೀ ಶಕ್ತಿಯ ಬಗ್ಗೆ ಯೋಚನೆ ಮಾಡ್ತೀವಿ. ಬಾಬರ್ ಶಕ್ತಿ ಕೊಡ್ತಾಯಿದ್ರೆ ನಾನು ಶಕ್ತಿ ಅನುಭವ ಮಾಡ್ತಾಯಿದ್ದೀರಿ. ನನ್ನ ಶಕ್ತಿ ಎಲ್ಲ ಕಡೆ ಹರಿತಾ ಇದೆ, ನನ್ನ ದೇಹದ ಮೇಲೆ ಹರಿತಾ ಇದೆ, ಪ್ರಕೃತಿ ಮೇಲೆ ಅನುಭವ ಮಾಡಿ. ತುಂಬ ಚೆನ್ನಾಗಿರುತ್ತೆ ಅದು. ಎಷ್ಟು ಅನುಭವ ನೀವು ಇಲ್ಲಿ ಮಾತ್ರ ಅನುಭವ ಮಾಡ್ಬೋದು, ಇನ್ನು ಮನೆಗೆ ಹೋದ್ರೆ ಅನುಭವ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೇಳೋದು ಇದೊಂದು ತಪಸ್ಸು. ಬರೀ ನಾವು ಯೋಗ ಮಾಡ್ತಿಲ್ಲ, ತಪಸ್ಸು ಮಾಡ್ತಿದ್ದೀವಿ.
ತಪಸ್ಸು ಮಾಡಬೇಕು ಅಂದ್ರೆ ಒಂದೇ ವಿಚಾರದಲ್ಲಿ ಬೆಳಗಿಂದ ಸಂಜೆ ತನಕ ಚಿಂತನೆ ಮಾಡಿ ಮಾಡಿ ಅದರ ಅನುಭವದಲ್ಲಿ ಮುಳುಗೋಗ್ಬಿಡ್ಬೇಕು. ಅದು ಚೆನ್ನಾಗಿರುತ್ತೆ. ಫ್ರೀ ಆಗಿದ್ದರೆ ಮಾಡಿ. ಇಲ್ಲಿಂದ ಹೋದ್ಮೇಲೆ ನೀವು ಮಾಡ್ತಿದ್ರೆ ನಿಮಗೆ ಸಮಯ ಸಿಗೋಲ್ಲ, ಅಲ್ಲಿ ಮನೆ ಬ್ಯುಸಿ ಆಗಿಬಿಡ್ತಾರೆ ನೀವು. ಅದಕ್ಕೋಸ್ಕರ सन 1969 18 जनवरी आई विश्व नाटक में शिव बाबा के साकार पाठ का अध्याय पूरा हो गए. ನಮ್ಮ ಬ್ರಹ್ಮ ಬಾಬಾರ ಪಾತ್ರ ಮುಗಿದು, ಅಲ್ಲ ಶಿವ ಬಾಬಾರದು. ಬ್ರಹ್ಮ ಬಾಬರು ದೇಹ ಬಿಟ್ಟರು. ಮುಂಬೈ ಸೆ ಫೋನ್ ಆಯ ಕಿ ಬಾಬಾನೇ ಅಪ್ನೆ ವ್ಯಕ್ತ ಶರೀರ ಕಾ ತ್ಯಾಗ ಕಿಯ. ಕ್ಲಾಸ್ ನಡೀತಾ ಇತ್ತು. ಸಂಜೆ 8:30 ಫೋನ್ ಎತ್ಕೊಂಡ್ರು. ಪ್ರಕಾಶ್ ಮಣಿದಾರಿ ಫೋನ್ ಮಾಡ್ತಿದ್ರೆ, ಸೃಷ್ಟಿ ನಾಟಕ ನೆನಪಿದೆಯಾ, ಬಾಬರ್ ನೆನಪಿದೆಯಾ, ಆ ನೆನಪಿದೆಯಾ ಅಂತ ಸುಮಾರು 7-8 ಸರಿ ಕೇಳ್ತೆ. ಆಗ ಇವ್ರಿಗೆ ಇದಾಗುತ್ತೆ, ಏನು ಪದೇ ಪ್ರಯತ್ನ ಕೇಳ್ತೀವಿ, ಏನು ರಿಯಲ್ ಆಗಿ ಹೇಳೋದು. ಈಗ ನಮ್ಮ ಬಾಬಾ ಇದೆಲ್ಲ ನಮ್ಮನ್ನು ಪಾಲನೆ ಕೊಟ್ಟಂಥ ಬಾಬಾ, ನಮ್ಗೆ ಶಕ್ತಿ ಕೊಟ್ಟಂಥ ಬಾಬಾ, ನಮ್ಮನ್ನು ಮುಂದುವರಿಸಿದಂಥ ಬಾಬಾ ಇವತ್ತು ಅವ್ಯಕ್ತರಾದರು. ಹಾಗಂತ ಕೇಳ್ತಿದ್ದಂಗೆ ಫೋನ್ ಸಮೇತ ಹಂಗೆ ಕುಸಿದ್ಬಿಟ್ಟಾಗ್ತಾರೆ. ಆಗ ಪಕ್ಕದಲ್ಲಿ ಯಾರೋ ಫೋನ್ ತೊಗೊಂಡು ಪುನಃ ಕೇಳಿಕೊಟ್ಟು ಆಮೇಲೆ ಇವ್ರನ್ನ ಎಚ್ಚರಿಸಿ ಬೆಳಿಗ್ಗೆ ಟ್ರೈನಿಗೆ ಕಳಿಸ್ತಾರೆ. ಆಗೆಲ್ಲ ಟ್ರೈನಲ್ಲಿ ಅಂದರೆ ಇವತ್ತು ನನಗೇನಿಲ್ವಲ್ಲ, ಇಲ್ಲಿಂದ ಬೆಂಗಳೂರಿಂದ ಮದ್ರಾಸು ಇಂಥದ್ದು ಗುಂತ್ಕಲ್ಲಿಂದ ಹೀಗೆ ಹೋಗಬೇಕಾಗಿತ್ತು. ಪಾಪ ಅವಾಗೇನು ಈಗಲಂಗೆ ರಿಸರ್ವೇಷನ್ ಮತ್ತೊಂದೇನಿಲ್ಲ. ಆದರೂ ಕೂಡ ಅಲ್ಲಿ ತಲುಪೋದಕ್ಕೆ 2 ದಿವಸ ಆಯಿತು. ಹೋಗ್ತಾರೆ. आश्चर्य की बात ये थी, शरीर छोड़ने से 3 दिन पहले से ही मुझे अनुभव हो रहा था कि बाबा मुझे बुला रहे हैं. ಆಶ್ಚರ್ಯ ವಿಚಾರ ಏನು ಅಂತಂದರೆ 3 ದಿವಸ ಮುಂಚೆಯಿಂದ ನನಗೆ ಬಾಬಾ ಕರಿತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತಂತಾರೆ. ಬಾಬಾ ಕರೆತೆ ಬಚ್ಚಿ ಉಠೋ ಮೇರೆ ಪಾಸ್ ಆವೋ, ಮಗು ಹೇಳು ಬಾ ನನ್ನ ಬಳಿಗೆ ಅಂತ. ಆವಾಜ್ ಸುನ್ಕರ್ ಜಬ್ ಮೈ ಜಗ್ ಗಯಿ ತೋ ಬಾಬಾ ಮೇರಿ ಕಟಿಯಾ ಕೆ ಪಾಸ್ ಬೈಟೆ ಹುಯಿ ದಿಕಾಯಿ ಪಡೆ. ಆಗ ನನಗೆ ಅನ್ನಿಸ್ತಾ ಇತ್ತು ಬಾಬಾ ನನ್ನ ಮಂಚದ ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಹೇಳಿಸ್ತಾ ಇದ್ದೆ ಅಂತ ಅನ್ನಿಸ್ತು. ಸುಬಹ್ ಮೇನೆ ಯೇ ಬಾತ್ ಕ್ಲಾಸ್ ಮೇ ಸುನಾಯಿ, ಬೆಳಿಗ್ಗೆ ಕ್ಲಾಸ್ನಲ್ಲಿ ತಿಳಿಸ್ದೆ. सबने यही समझा कि बाबा मुझे शरीर छोड़कर परंदाम आने के लिए कह रहा है. ಎಲ್ರಿಗೂ ಹೇಳಿದೆ, ನಾನು ಈ ಥರ ಬಾಬಾ ದೇಹ ಬಿಟ್ಬಿಟ್ಟು ಬಾ ಪರಂದಾಮಕ್ಕೆ ಅಂತ ಕರಿತಿದ್ರೆ ಅಂತ. दूसरे दिन भी आधी रात में बाबा की वही आवाज़ सुनाई पड़ी कि आवो बच्ची आवो मेरे पास. ಮಾನೆ ಬೆಳಿಗ್ಗಿನ ಅದೇ ಬಾ ಮಗು ಅಂತ ಕರಿತೇವೆ. साथ साथ मधुवन का दृश्य भी दिखाई पड़ा, लेकिन ಮುಜೆ ಕುಚ್ಚು ಸಮಜ್ ಮನೆ. ಮಧುವನ್ ದೃಶ್ಯ ಕಾಣಿಸ್ತಾ ಇತ್ತು, ಅದು ನನಗೇನೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಪ್ರತಿನಿತ್ಯನೂ ಕೂಡ ನಾವೆಲ್ಲರೂ ಕೂಡ ಅಟ್ಲೀಸ್ಟ್ ಅರ್ಲಿ ಮಾರ್ನಿಂಗ್ 1-5 ನಿಮಿಷ ಆದರೂ ಕೂಡ ಮಧುವನದಲ್ಲಿ 4 ಧಾಮ್ ಸುತ್ತಾಕೊಂಬರ್ಬೇಕು. ಏಕೆ ನಮ್ಮ ಮನೆಗೆ ಹೋಗಿ ಬರ್ಬೇಕು ಪ್ರತಿನಿತ್ಯ. ಬೇಸರ ಆದಾಗ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡಿ, ಚೆನ್ನಾಗಿರ್ತದೆ. ಅಗಲೇ ದಿನ ಸೆಂಟರ್ ಪರ್ ಬಟ್ಟಿ ರಖಿ ಗई. ಸೆಂಟರ್ನಲ್ಲಿ ಬಟ್ಟಿ ಇತ್ತು. ಮೈ भी बाबा की याद में बैठी थी, लेकिन मन में एक तरह के दुख की लहर आ रही थी. ಬಾಬಾ ನೆನಪಲ್ಲಿ ಕೂತ್ಕೊಂಡಿದ್ದೆ, ಆದರೆ ಮನಸ್ಸಿನಲ್ಲಿ ಏನೋ ಒಂದು ದುಃಖದ ನೋವಾಗ್ತಾಯಿದೆ. ಸಮಜ್ ಮೇ ನಹೀ ಆ ರಹಾ ಥಾ ಕಿ ಕ್ಯಾ ಹೋನೆ ವಾಲೆ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಇತ್ನೆ ಮೇ ಹಿ ಫೋನ್ ಕಿ ಗಂಟಿ ಬಜಿ. ಏಕ್ ಬಾಯಿ ने फ़ोन उठाया और कहा, दादी जी आपके लिए मुंबई से फ़ोन है. ಯಾರೊಬ್ಬ ಸಹೋದರ ಫೋನ್ ತಗೊಂಡು, ದಾದಿ ನಿಮ್ಮದು फ़ोन ಅಂತ ಹೇಳ್ತಾನೆ. शील बहन का फ़ोन था. उसने कुछ पूछा, ड्रामा याद है? मैंने कहा हाँ याद, ड्रामा याद है. उसने कहा फिर सुनो, रात को बाबा ने शरीर त्याग दिया है. रात्रि बाबा शरीर बिट्टू ಅಂತ ಸುನಿಸ್ಕೊಡ್ತಾರೆ. समाचार सुनकर मैं बेहोश हो गई, मूर्छितलाग्बिಟ್ಟಿದ್ದೆ ನಾನು. मुझे कमरे में लिटा दिया गया. मेरे समा उपचार चला. ನನ್ನನ್ನು ರೂಮ್ನಲ್ಲಿ ಕೂರಿಸಿ ನನಗೆ ಉಪಚಾರ ಮಾಡಿದ್ರು. उसके बाद उसी दिन बेंगलुरु से अबू के लिए अन्य भाई बहनों के साथ रवाना हो गए. अಣ್ಣंदरನ್ನು ಕರ್ಕೊಂಡು ಅಕ್ಕಂದನ್ನು ಕರ್ಕೊಂಡು ಹೊರಟ್ಬಿಟ್ಟೆ. बाबा की अंतिम क्रिया में भाग लिया और अगले दिन अव्यक्त बाप दादा की पदार्पणी हुई. ಬಾಬರ ಅಂತಿಮ ಸ್ಥಿತಿ ಇದರಲ್ಲಿ ಶವ ಸಂಸ್ಕಾರ ಮುಗಿದಾದ್ಮೇಲೆ ಮಾರನೇ ಬೆಳಿಗ್ಗೆ ಅವ್ರದ್ದು ಇದು ಬಂತು, ಬಾಬರದು ಸಂದೇಶ. ಬಾಬರೇ ಬಂದರು ಗುಲ್ಜಾರ್ ದಾದಿ ದೇಹದಲ್ಲಿ. बाप दादा से मिली, बाबा ने फंक हुई, मुझको हंसाया और आगे की सेवा के लिए प्रेरणा. ತುಂಬ ಸಪ್ ಮಾಡ್ಕೊಂಡಿದ್ದಲ್ಲ, ಬಾಬಾ ನಗಿಸಿ ಮುಂದೆ ಸೇವೆ ಮಾಡು ಅಂತ ಕಳಿಸ್ಕೊಡ್ತಾರೆ. सन 1970 में बेंगलुरु में कुछ भाई बहनों को लेकर मैं मद्रास गई और वहाँ कुछ दिन रहकर
चित्र प्रदर्शनी की और राज्योग शिविर का आयोजन किया। अಲ್ಲಿಂದ मद्रास ಹೋದರು, ಅಲ್ಲಿ एग्जीबिशन राज्योग प्रयत्न शिविर शुरू। तो वहाँ बाबा का घर खुल गया। बाप दादा के आदर्श अनुसार रोज़ी बहन को वहाँ निमित्त बनाकर मैं बेंगलुरु चली। रोज़ी बहन ಅಂತ ಇದ್ದರು, ಅವರಿಗೆ ಅವರು ಸಿಂಧಿನೇ, ಅವ್ರನ್ನ ನಿಮಿತ್ತ ಮಾಡಿ ಇವರು बेंगलुरु वापस ಬರ್ತಾರೆ। मद्रास का सेंटर बनने के बाद तमिलनाडु और केरला प्रांतों में बाबा की सेवा में बहुत वृद्धि हुई। ಯಾವ ಮಡ್ರಾಸ್ನ ತೆಗೆದು ಅಲ್ಲಿಂದ ಕೇರಳಕ್ಕೂ ಕೂಡ ಸೇವೆ ಮುಂದುವರಿತಾ ಹೋಯಿತು। ಅವ್ರ ಸೇವೆ ಭಾಳ ವಿಶೇಷವಾಗಿದೆ। कर्नाटक में दिन दुगनी रात चौगुनी बाबा की सेवा बढ़ती। कर्नाटक ಕೂಡ ಎಲ್ಲ ಕಡೆ ಸೇವೆ ಶುರುವಾಯಿತು। सन 1980 में अंतर्राष्ट्रीय राजयोग प्रशिक्षण केंद्र के लिए बेंगलुरु नगर के बाहर 3 एकड़ जमीन ली गई। ಹೊರಗಡೆ ಒಂದು ಜಾಗ ತಗೊಂಡ್ರು, ಅದು ಇವತ್ತೇನು ಗೊಟ್ಟಿಗೆರೆ ಅಂತ ಹೇಳ್ತೀವಲ್ಲ, ಅದು 3 ಎಕರೆ, ತುಂಬ ದೂರ ಬೆಂಗಳೂರಿಂದ। ಅದನ್ನು ತಗೊಂಡಾಗ ಅಲ್ಲಿರ್ತಕ್ಕಂಥ ಅಣ್ಣಂದ್ರು ಅಕ್ಕಂದ್ರು ಹೇಳ್ತಾರೆ, ಏನಕ್ಕೆ ತಗೊಂಡ್ರಿ, ಏನಕ್ಕೆ ಬೇಕಾಗಿದೆ ಇದು ಕಾಡಿನಲ್ಲಿರೋದು, ಅಲ್ಲಿಗೆ ಯಾರು ಹೋಗ್ತಾರೆ, ಇದು ಅವಶ್ಯಕತೆ ಇಲ್ಲ ಅಂತ। ಆಗ ದಾದಿಗೂ ಅನ್ನಿಸ್ತು, ಇಲ್ಲ ಇರಲಿ, ಏನೋ ಬಾಬರು ಇದ್ದಾರೆ ಅಂತ। ಈಗ ನೋಡಿದ್ರೆ ಅದು ಪೂರ್ಣ ಒಂದು ಸಿಟಿ ಆಗಿದೆ ಈಗ। ಮೊದಲೆಲ್ಲ ನಾವು ಹೇಳ್ತಾ ಇದ್ವಿ, ನೀವು ಅಲ್ಲಿ ಹೋಗಿ ಗೊಟ್ಟಿಕೆರೆ ಹೋಗಿ ನ್ಯಾಷನಲ್ ಪಾರ್ಕ್ ಹೋಗಬೇಕಾದ್ರೆ ನಿಮಗೆ ರಸ್ತೆಯಲ್ಲಿ ಶಿವಲಿಂಗ ಕಾಣಿಸುತ್ತೆ ಅಂತ। ಈಗ ಏನು ಕಾಣಿಸ್ತದೆ, ಎಲ್ಲ ಮನೆಗಳಾಗ್ಬಿಟ್ಟಿದೆ ಈಗ। दीदी मनमोहिनी के द्वारा उसका शिलान्यास हुआ। फाउंडेशन दीदी मनमोहिनी जनवरी माह में दादी प्रकाशमणि जी ने उसका उद्घाटन किया। ನಂತರ 84 उद्घाटन ಆಯಿತು। 1990 में योग भवन परिसर में एक बड़ा शिवलिंग और ज्ञान भगीरथ का मूर्ति बनाई गई। ದೊಡ್ಡ ಶಿವಲಿಂಗನೂ ಆಯಿತು ಮತ್ತು ಭಗೀರಥ ಮೂರ್ತಿನೂ ಕೂಡ ಮಾಡಿದ್ರು। इसका उद्घाटन भी दादी प्रकाशमणि जी द्वारा हुआ। प्रकाशमणि दादी मुखातिर उद्घाटन आಯಿತು। इस प्रकार बाबा दक्षिण भारत के अपने भक्तों और बच्चों की सेवा करा रहे हैं। ಈ ರೀತಿ ಬಾಬರು ದಕ್ಷಿಣ ಭಾರತದಲ್ಲಿ ಸೇವೆ ಮಾಡಿಸಿದ್ರು। दादी हृदय पुष्पा जी में आध्यात्मिक साधना और त्याग तपस्या बहुत ही उच्च स्तर की, ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆ ಮಾಡಿದಂಥ। ಅವ್ರ ಎದುರುಗಡೆ ಕೂತ್ಕೊಂಡ್ರೆ ಸಾಕು, ಒಂದು ಸೆಕೆಂಡ್ನಲ್ಲಿ ಅವ್ರ ದೃಷ್ಟಿ ಕೊಡ್ತಿದ್ದಕ್ಕೇ ಈ ದೇಹ ಮರ್ತೋಗ್ಬಿಡೋದು। ನನಗೆ ಯೋಗ ಬರಲ್ಲ ಅಂತಕ್ಕಂಥವ್ರು ಯೋಗದಲ್ಲಿ ಮಗ್ನನಾಗ್ಬಿಡೋರು। उनके संपर्क में आने वाला प्रत्येक व्यक्ति योग के शक्तिशाली प्रकंपनों को प्रत्यक्ष अनुभव करता था। शक्तिशाली प्रकंपन अनुभव मारते थे। सच कहा जाए तो दक्षिण भारत के कर्नाटक की भाषा समझ में ना आते हुए भी दादी जी की भावना की भाषा इतनी सशक्त और दिव्य थी। ಭಾಷೆ ಬರ್ತಿರಲಿಲ್ಲ, ಆದರೆ ಭಾವನೆಯ ಭಾಷೆ ಚೆನ್ನಾಗಿತ್ತು। ಮೊನ್ನೆ ಒಂದು ಸ್ವಲ್ಪ ಸಲ ಬಾಬಾ ಹೇಳಿದ್ರು, ಭಾವನೆಯ ಭಾಷೆ, ಸಂಕಲ್ಪದ ಭಾಷೆ ಅನ್ನೋದನ್ನ। हर एक व्यक्ति इस मौन की भाषा को सहज ही समझकर बाबा का बच्चा बन जाता था। केवल मौन भाषೆಯಿಂದನೇ बाबर ಮಕ್ಕಳಾಗ್ಬಿಡ್ತಾಯಿದ್ರು। उनका जीवन इस योग और कर्म के सुंदर समन्वय का अद्वितीय उदाहरण था। ಯೋಗ ಮತ್ತು ಕರ್ಮಯೋಗದ ಉದಾಹರಣೆ, ನಿಜವಾಗಿರ್ತಕ್ಕಂಥ ಉದಾಹರಣೆ ದಾದಿಯವರಲ್ಲಿತ್ತು। उनका ट्रांस का भी बहुत सुंदर पाठ था। ट्रांस होಗ್ತಾ ಇದ್ರು ಧ್ಯಾನದಲ್ಲಿ। एक बार योग भट्टी कराते समय वे ट्रांस में चली गई। ट्रांस में उन्हें शिवलिंग दिखाई पड़ा। ಎಲ್ಲ ಬಟ್ಟಿ ನಡೀತಾ ಇದೆ, ಆಗ ಯೋಗಕ್ಕೆ ಎಲ್ಲರೂ ಕೂರಿಸಿದರೆ, ಆಗ ಧ್ಯಾನದಲ್ಲಿ ಹೋಗ್ತಾರೆ, ಶಿವಲಿಂಗ ಕಾಣಿಸುತ್ತೆ। फिर बाबा ने कहा, दक्षिण में मेरे भक्त बहुत थे। ಮಗು, ದಕ್ಷಿಣದಲ್ಲಿ ನನ್ನ ಭಕ್ತರು ಬೇಕಷ್ಟು ಇದೆ। उनकी सेवा के लिए एक बड़ा शिवलिंग बनाऊं। बाबर आदेश शिवलिंग ಮಾಡುವಂತ। शिव बाबा की प्रेरणा से एक बड़ा शिवलिंग और उसके अंदर म्यूजियम बनाया गया, जिससे वर्तमान समय में बहुत ईश्वरीय सेवा हो रही। ಅನೇಕ ನೋಡಿರಬೇಕು ಅಂತ ಕಾಣಿಸುತ್ತೆ, ತುಂಬ ಸುಂದರವಾಗಿರ್ತಕ್ಕಂಥದ್ದು ಇವತ್ತು ಸೇವೆ ನಡೀತಾ ಇದೆ। यज्ञ सेवा से उन्हें बहुत स्नेह था। इसके लिए वे अपनी व्यक्तिगत सुख सुविधाओं को सदा त्याग करने के लिए तत्पर रहती। ಅವರೇನು ಸೌಲಭ್ಯ ಮಾಡ್ಕೊಳ್ತಿರಲಿಲ್ಲ, ಎಲ್ಲವನ್ನು ಬಾಬರ್ ಸೇವೆಗೆ ಅರ್ಪಣೆ ಮಾಡ್ತಾಯಿದ್ರು। योग बन के निर्माण के समय धन की आवश्यकता थी। इसके लिए उन्होंने ईश्वरीय सेवा मिली हुई दोनों गाड़ियों को बेचकर धन की कमी को पूरा किया और बहुत दिनों तक वे अन्य साधनों का ही सहयोग लेकर ईश्वरीय सेवा में बाहर जाती रही। ಎರಡು ಗಾಡಿ ಇತ್ತು, ಅದನ್ನು ಮಾರಿಬಿಡ್ತಾರೆ, ಏಕೆಂದರೆ ಶಿವಲಿಂಗ ಕಟ್ಟಿ ದುಡ್ಡು ಬೇಕಲ್ಲ,
ಆಮೇಲೆ ಬೇರೆಯವರು ಸಹಕಾರದಿಂದ ಆ ಕಡೆ ಈ ಕಡೆ ಗಾಡಿನಲ್ಲಿ ಹೋಗಿ ಬರ್ತಾಯಿದ್ರು. ಬಾಬಾ ಮಧುವನ್ ಕಿ ಸೇವಾಕ್ಕೆ ಪ್ರತಿ ಉನಕ ಅಪಾರ ಸ್ನೇಹಿತ. ಮಧುವನಕ್ಕೂ ಹಾಗೆ ಕಳಿಸ್ತಾಯಿದ್ರು. ವೇ ಅಪ್ನೆ ಬಾರೆ ಮೇ ಸೋಚತಿ ನಹಿ ಥಿ, ನನಗಿಷ್ಟು ಬೇಕು ಇಲ್ಲ, ಫಸ್ಟ್ ಮಧುವನಿಕೆ. ಉನಕ ಸದಾ ಲಕ್ಷ್ಯ ರಹಾ ಕಿ ಪೆಹಲೆ ಬಾಬಾ ಕಿ ಸೇವಾ ಹೋನಿ ಚಾಹಿ. ದಾದಿಯವರೆಲ್ಲ ಒಂದು ಗುರಿ ಏನಪ್ಪ ಅಂದರೆ ಮೊದಲು ಮಧುವನಕ್ಕೆ ಕಳಿಸ್ಕೊಡ್ಬೇಕು, ಮಧುವನ ಸೇವೆ ಮೊದಲಾಗಬೇಕು. इस दृढ़ निश्चय से दादी हृदय पुष्पा जी ने सभी के हृदय को जीतते हुए सेवा के क्षेत्र में अनेकों बार असंभव समझने वाले कार्यों को संभव कर दिया. ಹೃದಯ ಪುಷ್ಪ ದಾದಿಯವರು ಬಾಬರವರ ತಪಸ್ಸಿನ ಶಕ್ತಿಯಿಂದ ಅವರ ಹೆಸರೇ ಹೃದಯ ಪುಷ್ಪ, ಅನೇಕರ ಹೃದಯವನ್ನು ಗೆದ್ದು ಯಾವುದು ಅಸಾಧ್ಯವೋ ಅದನ್ನು ಅವ್ರು ಮಾಡಿ ತೋರಿಸೋದು. ಅವರು ದೇಹತ್ಯಾಗ ಮಾಡಿದಾಗ ಹೇಗೆ ಶವ ಇತ್ತು ಅಂದರೆ, ಅವರು ಯೋಗ ಮಾಡ್ತಾ ನಗ್ತಾ ನಗ್ತಾ ಮಲಗಿದ್ದಾರೆ. ಅವ್ರ ದೇಹ ಬಿಟ್ಟಿದ್ದಾರೆ ಅಂತ ಯಾರು ಹೇಳೋಕ್ಕಾಗ್ತಿರಲಿಲ್ಲ, ಅಷ್ಟು ಮುಖದಲ್ಲಿ ಸನ್ಮುಖತೆ ಇತ್ತು. ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ಅನೇಕ ಸಾಧು ಸಂತರು, ಮಂತ್ರಿಗಳು, ಅಧಿಕಾರಿಗಳು ಅವ್ರ ದರ್ಶನ ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಹೇಳ್ತಾಯಿದ್ರು, ಸಾಧಾರಣವಾಗಿರ್ತಕ್ಕಂಥ ಸಾವಲ್ಲ, ಶರಣರ ಜೀವನವನ್ನು ಮರದಲ್ಲಿ ನೋಡಿ ಅಂತ ಹೇಳ್ತಲ್ಲ, ಅದು ನಿಜವಾಗಿರ್ತಕ್ಕಂಥ ಸಾವು ಅಂತ ಅವ್ರು ಹೇಳ್ತಾಯಿದ್ರು. ಹೀಗೆ ಬಾಬರವರು ಅಂಥ ವಿಶೇಷ ಆತ್ಮವನ್ನು ಈ ಬೆಂಗಳೂರಿಗೆ ಕಳಿಸಿ ಅಂಥ ಸೇವೆ ಮಾಡಿ ಲಕ್ಷ್ಮೀಬೇಂಜಿಯವರು ಅವ್ರ ಕಡೆಯಿಂದೆಲ್ಲ ಪಾಲನೆ ಪಡ್ಕೊಂಡು ಬಂದಿರತಕ್ಕಂಥವ್ರೆಲ್ಲರೂ ಕೂಡ ಭಾಳ ಕಡಿಮೆ ಜನ ಇದ್ದರು. ಆಮೇಲೆ ಬರ್ತಾ ವೃದ್ಧಿ ಆಗ್ತಾ ಹೋಯಿತು. ಹೀಗೆ ಇಡೀ ಕರ್ನಾಟಕದಲ್ಲಿ ಬಾಬರ ಸೇವೆ ಇವತ್ತು ತಾಲೂಕಿನಲ್ಲಿದೆ, ಜಿಲ್ಲೆಯಲ್ಲಿ ಸುಮಾರು ಕಡೆ ಇದೆ, ಹೋಬಳಿನಲ್ಲೂ ನಡೀತಾ ಇದೆ ಸುಮಾರು ಕಡೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಬಾಬರ ಸಂದೇಶ ಎಲ್ಲರೂ ಕೂಡ ಮುಟ್ಟಿಸ್ಬೇಕು, ಇದು. ಹಾಗಾಗಿ ಬಾಬರ ಕಾರ್ಯ ನಡೀತಿದೆ. ಉದಯ ಪುಷ್ಪ ದಾದಿಯವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಬಾಬವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕೆಂದರೆ ಬಾಬರು ಅಂಥ ವಿಶೇಷ ಆತ್ಮದ ಮುಖಾಂತರ ಅವ್ರ ಸೇವೆ ಮಾಡಿದ ಫಲ ನಾವಿವತ್ತು ಕೊಳ್ತಿದ್ವಿ. ಇದು ನಮಗೆ ಶ್ರೀ ಬಾಬರ ಪರಿಚಯ ಇಲ್ಲ. ಅಂಥ ಒಂದು ಸೇವೆ ಮಾಡಿ ಅವರು ದೇಹ ಬಿಡಬೇಕಾದ್ರೂ ಕೂಡ ಅಂಥ ಒಂದು ಭಾವನೆ ಇತ್ತು. ಅದಕ್ಕೆ ಮುಂಚೆನೇ ಎಲ್ಲರೂ ಕೂಡ ವಿಶೇಷವಾಗಿ ಆಹ್ವಾನ ಮಾಡ್ತಾಯಿದ್ರು, ಬನ್ನಿ. ಮತ್ತು ಒಂದು ಸರಿ ಏನಾಯಿತು ಅಂದರೆ, ನಮ್ಮದು ರ್ಯಾಲಿ ಇತ್ತು, ಸೈಂಟಿಸ್ಟ್ ಇಂಜಿನಿಯರ್ಸ್ ಒಂದು ರ್ಯಾಲಿ. ಅವರು ಬೆಂಗಳೂರಿಂದ ಮೈಸೂರಿಗೆ ಬರಬೇಕು, ಮಂಡ್ಯದಿಂದ ಮೈಸೂರು ಹಿಂಗೆ ಬರಬೇಕು. ಅಲ್ಲಿ ಮಂಡ್ಯದಲ್ಲಿ 10 ಗಂಟೆ ಪ್ರೋಗ್ರಾಮ್. ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ಹೊರಡೋತ್ತಿಗೆ 8 ಗಂಟೆ. ಅದೇ ಸಮಯದಲ್ಲಿ ದಾದಿಯವರು ಅವರಿಗೆ ತಮ್ಮ ಜೀವನ ಚರಿತ್ರೆ ಹೇಳ್ತಾಯಿದ್ರೆ, ಬಾಬರು ಹೀಗೆ ನನಗೆ ಮಾಡಿದ್ರು, ಹೀಗೆ ಪ್ರೇರಣೆ ಕೊಟ್ಟರು ಅಂತ ಅವ್ರು ಹೇಳ್ತಾ ಹೆಂಗಾಗೋದು ಅಂದರೆ, ನಿಮಗೆ ಕೇಳೋದು ಕೂತ್ಕೊಂಡ್ರೆ ನಿಮ್ಮ ಮೇಲೆ ಕೇಳೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ನಿಮ್ಗೆ ಎಷ್ಟೇ ಅರ್ಜೆಂಟಿಗೂ ಕೇಳಬೇಕು. ನಾನು ಹೇಳ್ತಾಯಿದ್ದೀನಿ, ನೋಡಿಯಪ್ಪ ಟೈಮ್ ಆಗುತ್ತೆ, 10 ಗಂಟೆಗೆ ಅಲ್ಲಿ ಕಾಯ್ತಿರ್ತಾರೆ ರೋಟ್ರಿಯವರು, ಹೋಗಬೇಕು ಅಂದರೆ ಬಿಡ್ತಾಯಿಲ್ಲ ಅವರು. ಅವ್ರಿಗೂ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ವೇ ಇಲ್ಲ, ಅಷ್ಟು ಪ್ರೀತಿಯಿಂದ ಹೇಳ್ತಾಯಿದ್ರು. ಆಮೇಲೆ ಕೊನೆಗೆ ಅವ್ನು ಬಿಡಿಸ್ಕೊಂಡು ಆಮೇಲೆ ಬಂದಿಂತ ಇಟ್ಕೊಳ್ಳಿ. ಅಂದರೆ ಬಾಬವ್ರ ಚರಿತ್ರೆ ಹೇಳೋದ್ರಲ್ಲಿ, ಜೀವನ ಚರಿತ್ರೆ ಅಂದರೆ ಏನೇನು ಘಟನೆ ನಡೀತು ಅದನ್ನೆಲ್ಲ ಹೇಳೋದ್ರಲ್ಲಿ ಅವ್ರು ಎಷ್ಟು ಮಗ್ನರಾಗ್ತಾಯಿದ್ರು ಅಂದರೆ, ಅವ್ರಿಗೆ ಪ್ರಪಂಚ ಇಲ್ಲವೇ ಇಲ್ಲ. ಅಲ್ಲಿ ಕರ್ಕೊಂಡೋಗ್ಬಿಡ್ತಾಯಿದ್ರು. ಎಂಥವರು ಕೂಡ ಏನೂ ಗೊತ್ತಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲದೆ ಇದ್ದನ್ನು ಬಾಬರ್ ಹತ್ರ ಮಧುವನ ಕರ್ಕೊಂಡೋಗ್ಬಿಟ್ರು. ಅಂಥ ಒಂದು ವಿಶೇಷತೆ ಹೊರಲಿತ್ತು. ಹಾಗೆ ಸಾಮಾನ್ಯವಾಗಿ ದಾದಿ ದೀದಿಯರು ಯಾರಿದ್ದರೋ ಅವರೆಲ್ಲರೂ ಇವತ್ತು ನಂಗೆ ಇಷ್ಟೆಲ್ಲ ಕ್ಲಾಸ್ ಮಾಡ್ತಿರ್ಲಿಲ್ಲ. ಅವ್ರೇನು ಮಾಡ್ತಿದ್ದು ಅಂದರೆ, ಬಾಬವ್ರ ಜೀವನ ಚರಿತ್ರೆ ಹೇಳ್ತಾ ಎಲ್ಲರೂ ಪೂರ್ಣ ಮರೆಸ್ಬಿಡ್ತಾಯಿದ್ರು, ಪ್ರಪಂಚನೇ ಇಲ್ಲ. ಅವಾಗ ಏನು ಅನುಭವ ಅಂದರೆ, ನಾವು ಕೂಡ ಬಾಬವ್ರ ಜೊತೆಲಿದ್ದೀವಿ, ನಾವು ತಪಸ್ಸು ಮಾಡ್ತಾಯಿದ್ದೀವಿ, ನಾವು ಅಲ್ಲೆಲ್ಲ ಓಡಾಡ್ತಿದ್ದೀವಿ ಅಂತಕ್ಕಂಥ. ಅದಕ್ಕೆ ನನ್ನ ಮೊನ್ನೆ ಒಂದು ಮಾತು ಹೇಳಿದೆ, ಜೀವನದಲ್ಲಿ ಮಮ್ಮವ್ರ ಚರಿತ್ರೆ, ಬಾಬರವ್ರ ಚರಿತ್ರೆ ಎಷ್ಟು ನೀವು ಓದ್ತೀರೋ ಅಷ್ಟು ನಿಮ್ಗೆ ಈ ಫೀಲಿಂಗ್ ಆಗುತ್ತೆ, ನನ್ನ ಜೊತೇಲಿ ಬಾಬಾ ಇದ್ದಾರೆ, ನನ್ನ ಜೊತೇಲಿ ಮಮ್ಮ ಇದ್ದಾರೆ. ಏಕೆಂದರೆ ಅವ್ರು ಹೇಳಿದಂಥ ಪ್ರತಿಯೊಂದು ವಿಚಾರನೂ ಕೂಡ ನಮಗೆ ಪ್ರೇರಣೆ ಸಿಗುತ್ತೆ, ಒಂದೊಂದು ಮಾತಿನಲ್ಲೂ ಪ್ರೇರಣೆ ಸಿಗುತ್ತೆ. ಎಷ್ಟು ಸುಂದರವಾಗಿರ್ತಕ್ಕಂಥ ಅನುಭವ ಅಂತಂದರೆ, ಅನೇಕರು ತಮ್ಮ ಮಮ್ಮವ್ರ ಜೊತೆಲಿದ್ದದ್ದು, ಬಾಬರ ಜೊತೆಲಿದ್ದದ್ದು ಅವ್ರ ಅನುಭವ ಎಲ್ಲ ಹೇಳ್ತಿರ್ತಾರಲ್ಲ, ಅದು ಕೇಳ್ತಾ ನಾನೇ ಬೇರೆ, ಈ ಪ್ರಪಂಚನೇ ಬೇರೆ ಅನಿಸ್ಬಿಡುತ್ತೆ. ಅಂತಹ ಸುಂದರವಾಗಿರ್ತಕ್ಕಂಥ ಜೀವನ ನಮ್ಮ ಮಾಡ್ಕೊಳ್ಳಿಕ್ಕೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಅವಕಾಶ ಇದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಅದೊಂದು ಅಭ್ಯಾಸ ಮಾಡಿ ಈ ಬಾಬರ ಜೀವನ ಚರಿತ್ರೆ ಓದು. ಇನ್ನೊಂದೇನಪ್ಪ ಅಂದರೆ, ನಾಳೆ ವಿಶೇಷವಾಗಿ ನಾನಾತ್ಮ ಶಕ್ತಿ ಸ್ವರೂಪಿ ಬಾಬಾ ತಾಯಿ ರೂಪದಲ್ಲಿ ನಮಗೆ ಶಕ್ತಿ ಕೊಡ್ತದೆ. ಬೆಳಗ್ಗೆ ಏನು ವಾಣಿ ಇದೆಯಲ್ಲ, ಬಾಬರವರು ಜ್ಞಾನಾಮೃತವನ್ನು ನನಗೆ ಕೊಡಿಸ್ತಾ ಇದೆ. ಆ ಶಕ್ತಿಗೆ ಸಂಬಂಧಪಟ್ಟ ಪಾಯಿಂಟ್ಸನ್ನೇ ನೋಟ್ ಮಾಡ್ಕೊಳ್ಳಿ,
ಅದಕ್ಕೆ ಸಂಬಂಧಪಟ್ಟು ಅದರ ಬಗ್ಗೆ ಚಿಂತನೆ ಮಾಡ್ತಾ ಹೋಗಿ ಬೆಳಗ್ಗೆಯಿಂದ ಅದೇ ಸ್ಮೃತಿ ಮಾಡ್ಕೊಳ್ಳಿ. ಒಂದೇ ಶಕ್ತಿ ಬರ್ತಾ ಇದೆ, ನನ್ನ ಜೊತೆಲಿ ಬಾಬರ ಶಕ್ತಿ ಬರ್ತಾ ಇದೆ, ನನ್ನ ಜೊತೆಲಿ ಬಾಬಾ ಇದ್ದಾರೆ, ನನ್ನ ಹೆಗಲ ಮೇಲೆ ಕೈ ಇಟ್ಟಿದ್ದಾರೆ, ನನ್ನ ತಲೆ ಮೇಲೆ ಕೈ ನನ್ನ ಜೊತೆಲಿದ್ದೀರಿ. ತಾಯಿ ಹೇಗೆ ಮಕ್ಕಳನ್ನ ಪಾಲನೆ ಮಾಡ್ತಾರೆ, ಚಿಕ್ಕ ಮಕ್ಕಳು ಹೆಂಗೆ ಪಾಲನೆ ನೋಡಿದಿರಲ್ಲ, ಆ ಸ್ಮೃತಿಯನ್ನು ನಾಳೆ ಮಾಡ್ಕೊಂಡು ಅನುಭವ ಮಾಡಿ. ಯಾಕೆ ನಾಳೆ ಒಂದು ದಿವಸ, ನಾಡ್ದೊಂದು ದಿವಸ, 2 ದಿವಸ, 3 ದಿವಸ ಮುಗಿದೋಯ್ತು ಅಲ್ವಾ. 2 ದಿವಸ ಮಾಡಿ. ಓಂ ಶಾಂತಿ.